ಇನ್ನು ಸಿಎಂ ಮತ್ತು ಗೃಹ ಸಚಿವರ ಭೇಟಿ ಬಳಿಕ ದೂರು ಕೊಡ್ತೀವಿ, ಸಂಜೆ ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಎಂಎಲ್ಸಿ ರಾಜೇಂದ್ರ ಹೇಳಿದ್ದಾರೆ. ರಾಜಣ್ಣ ಅವರ ಪುತ್ರ ವಿಧಾನಸೌಧದಲ್ಲಿ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು ಹೇಳಿಕೆ ನೀಡಿದ್ದಾರೆ. ನಮಗೆ ಯಾರ ಮೇಲೂ ಕೂಡ ಅನುಮಾನ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸಂಜೆ ಬರಕ್ಕೆ ಹೇಳಿದ್ದಾರೆ. ಬಜೆಟ್ ಉತ್ತರ ಕೊಟ್ಟ ಮೇಲೆ ಹೋಗ್ತೀವಿ. ಮುಖ್ಯಮಂತ್ರಿಗಳ ಹತ್ರ ಸಂಜೆ ಚರ್ಚೆ ಮಾಡ್ತೀವಿ. ಬರಕ್ಕೆ ಹೇಳಿದ್ದಾರೆ, ಚರ್ಚೆ ಮಾಡಿದ್ಮೇಲೆ ಅದಾದ್ಮೇಲೆ ಏನು ಹೇಳ್ತಾರೆ ಅದನ್ನ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದೀವಲ್ಲ. ಸೊ ಸದನದಲ್ಲಿ ಸಚಿವರು ಹೇಳಿದ್ದಾರೆ, ಕಂಪ್ಲೇಂಟ್ ಕೊಡ್ತೀವಿ. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಕಂಪ್ಲೇಂಟ್ ಕೊಡ್ತೀವಿ. ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರ ಹತ್ರ ಭೇಟಿ ಮಾಡಿದ ನಂತರನೇ ಕೊಡ್ತೀವಿ. ಯಾರ ಮೇಲೇನೂ ಅನುಮಾನ ಇಲ್ಲ, ತನಿಖೆ ಆಗಬೇಕು ಅಂತ ಕೇಳ್ತಾ ಇರೋವಂಥದ್ದು. ತನಿಖೆ ಆಗಲಿ, ನೋಡೋಣ. ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ನಾನೇನು ಪ್ರಸ್ತಾಪ ಹೇಳಿದ್ದೀನಿ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಏನಾಗುತ್ತೆ, ದಿನನಿತ್ಯ ಜನ ಬರ್ತಾರೆ. ಸೊ ಬಂದಾಗ ಯಾರಿಗೂ ಅಷ್ಟು ನಮಗೆ ಅದ್ರ ಬಗ್ಗೆ ಹೋಗೋದಿಲ್ಲ. ಯಾವಾಗ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ, ಸೊ ಅವಾಗ ಸ್ವಲ್ಪ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಈಗ ಅದಕ್ಕೆ ಉತ್ತರ ತನಿಖೆ ಆದಮೇಲೆ ಗೊತ್ತಾಗೋದು. ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೋ ಅಥವಾ ಇಂಡಿವಿಜುವಲ್ ಮಾಡ್ತಿದ್ದಾರೋ ಅಥವಾ ಗ್ರೂಪಾಗಿ ಮಾಡ್ತಿದ್ದಾರೋ ಅದನ್ನು ತನಿಖೆ ಆದಮೇಲೆ ಗೊತ್ತಾಗೋದು.